ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಯುಗಾದಿ ಭವಿಷ್ಯಕ್ಕೆ ಸ್ವಾಗತ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ನಿಮಗೆ ಒಳಿತು ಮಾಡಲಿ ಅಂತ ಆಶಯ ಮಾಡ್ತಾ ಈ ಕಟಕ ರಾಶಿಯವರ ಭವಿಷ್ಯವನ್ನು ಈಗ ತಿಳಿತಾ ಹೋಗೋಣ. ಮೊದಲಿಗೆ ಕಟಕ ರಾಶಿಯವರಿಗೆ ಆದಾಯ ವ್ಯಯಗಳನ್ನು ನೋಡೋಣ. ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜ 1, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮ್ಮ ಖರ್ಚಿಗಿಂತ ಆದಾಯ ಹೆಚ್ಚಾಗಿರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ, ಅನಾರೋಗ್ಯ ಕಮ್ಮಿ ಇರುತ್ತೆ. ರಾಜಪೂಜೆ ಅಂದರೆ ಜನಗಳಿಂದ ಸಮಾಜದಿಂದ ಗೌರವ ಸಿಗೋದು ಕಡಿಮೆ ಆದರೂ ಕೋಪಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಉಚ್ಚ ಗುರು ನಿಮ್ಮ ರಾಶಿಗೆ ಬಂದು ಸೇರ್ತಾನೆ. ಅಂದರೆ ಗುರುವಿನ ಅತ್ಯಂತ ಹೆಚ್ಚು ಶಕ್ತಿ ಕಟಕ ರಾಶಿಯಲ್ಲಿ ಇರುತ್ತೆ. ಭಾಗ್ಯದಲ್ಲಿ ಶನಿ, ರವಿ, ಚಂದ್ರ ಇರ್ತಾರೆ. ಸಪ್ತಮದಲ್ಲಿ ಕುಜ, ಬುಧ ಇರ್ತಾರೆ. ಸದ್ಯದಲ್ಲಿ ಗುರು ವ್ಯಯಭಾವದಲ್ಲಿದ್ದಾನೆ, ಅಂದರೆ 12ನೇ ಮನೆಯಲ್ಲಿದ್ದಾನೆ. ಗುರು ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಹೆಚ್ಚು ಒಳಿತಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾ ಲಾಭ ಇರುತ್ತೆ. ಹೆಚ್ಚು ಸಾಮಾಜಿಕ ಕೆಲಸ ಮಾಡುವಂಥ ಶಕ್ತಿ ನಿಮಗೆ ಈ ವರ್ಷ ಇರುತ್ತೆ. ಬಂಧುಗಳ ನಡುವೆ ಇದ್ದ ವ್ಯತ್ಯಾಸಗಳು ಅಥವಾ ಜಗಳಗಳು ಪರಿಹಾರ ಆಗೋ ಕಡೆಗೆ ಹೋಗ್ತಾ ಇರುತ್ತೆ. ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬಿಡ್ಬೋದು, ಸ್ವಲ್ಪ ನಿಮ್ಮ ಮನಸ್ಸು ಕೊಟ್ಟರೆ. ಸಂತಾನ ಅಪೇಕ್ಷಿತರಿಗೆ ಸಂತಾನ ಒದಗುತ್ತೆ. ಇವರಿಗೆ ಯಾವುದೇ ರೀತಿ ಎಚ್ಚರಿಕೆ ಬೇಕಾಗಿಲ್ಲ, ಇವರಿಗೆ ನೇರವಾಗಿ ಸಂತಾನ ಆಗುತ್ತೆ ಅಂತ ಹೇಳ್ಬಿಡ್ಬೋದು. ಮಕ್ಕಳ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವ್ರ ಚಟುವಟಿಕೆಗಳಿರ್ಬೋದು, ಅವ್ರ ಬಗ್ಗೆ ಒಳ್ಳೆ ವಾರ್ತೆಗಳನ್ನು ಕೇಳ್ತೀರ ನೀವು. ನಿಮಗೆ ಬೇಕಾದ ರೀತಿಯಲ್ಲಿ ಜೀವನ ರೂಪಿಸ್ಕೊಳ್ಬೋದು. ಬೇಕಾದ ರೀತಿಯಲ್ಲಿ ಅಂದರೆ ನೀವು ಜೀವನವನ್ನು ಹೇಗೆ ಈ ವರ್ಷ ಮಾಡಬೇಕು, ನಿಮ್ಮ ಆದಾಯ ವ್ಯಯಗಳ ಪಟ್ಟಿ, ನಿಮ್ಮ ಆಲೋಚನೆಗಳನ್ನು ಮಾಡಿಕೊಂಡ್ರೆ ಅದೇ ರೀತಿ ಮಾಡುವಂಥ ಶಕ್ತಿ ನಿಮಗೆ ಒದಗುತ್ತೆ. ಆರಂಭದಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ನಿಮ್ಮ ವಿರುದ್ಧ ಚಾಡಿ ಹೇಳೋರು ಇದ್ದೇ ಇರ್ತಾರೆ. ಗುರು ಕಟಕಕ್ಕೆ ಬಂದ ನಂತರ ಉತ್ತಮವಾಗಿ ಇವರೆಲ್ಲ ನಿವಾರಣೆಯಾಗಿ ನಿಮಗೆ ಗೌರವ ದೊರೆಯುತ್ತೆ, ಅವರಿಂದಲೇ ಗೌರವ ದೊರೆಯುತ್ತೆ. ಸೂಕ್ತ ಆರ್ಥಿಕ ಬೆಂಬಲಗಳು ದೊರಕುತ್ತೆ. ಹಣ ಹೂಡಿಕೆ ಮಾಡುವಾಗ ಮಾತ್ರ ಎಚ್ಚರವಾಗಿರಿ. ಹೂಡಿಕೆ ಹಣಗಳು ಮುಳುಗಬಹುದು, ಆದ್ದರಿಂದ ಸರಿಯಾಗಿ ತಿಳಿದು ಮಾಡಿ. ವಿದೇಶದಲ್ಲಿ ಓದಬೇಕೆನ್ನೋರಿಗೆ ಅವಕಾಶಗಳ ಜೊತೆಗೆ ಅನುಕೂಲಗಳು ದೊರೆಯುತ್ತೆ. ಅವಕಾಶ ದೊರೆಯೋದು ಒಂದು ಭಾಗ ಆದರೆ ಅಲ್ಲಿ ಹೋದ್ಮೇಲೆ ಅನುಕೂಲ ದೊರೆಯೋದು ಇನ್ನೊಂದು ಭಾಗ, ಎರಡೂ ಸಿಗುತ್ತೆ ಇವರಿಗೆ. ಶಿಷ್ಯ ವೇತನ ಕೂಡ ಸಿಗೋ ಸಾಧ್ಯತೆ ಇದೆ ಇವರಿಗೆ. ವಿದೇಶಕ್ಕೆ ಹೋದವ್ರಿಗೆ ಅಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ವಿದೇಶಿ ವ್ಯವಹಾರ ಮಾಡೋರಿಗೆ ಲಾಭ ಹೆಚ್ಚಾಗುತ್ತೆ. ಹೋಟೆಲ್ ಉದ್ಯಮದವರಿಗೆ ಹೆಚ್ಚು ಲಾಭವಿದೆ, ಅವರಿಗೆ ಹೆಚ್ಚು ವ್ಯಾಪಾರ ಆಗಿ ಲಾಭ ಕೂಡ ಇದೆ. ಕುಟುಂಬದ ಕಡೆ ಸರಿಯಾಗಿ ಗಮನವಿರಲಿ. ನೀವು ಎಲ್ಲ ಸಾಮಾಜಿಕ ಕಡೆ ಇದ್ದು ಕುಟುಂಬದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಕುಟುಂಬದವ್ರು ನಿಮ್ಮನ್ನು ಒಂದು ರೀತಿ ತೆಗಳಬಹುದು. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗಣೇಶ, ಸುಬ್ರಹ್ಮಣ್ಯ, ಈಶ್ವರ ಇವ್ರನ್ನ ಆರಾಧನೆ ಮಾಡಿ. ಸ್ವಲ್ಪ ಹಾಲು, ಅಕ್ಕಿಯನ್ನು ದಾನ ಮಾಡಿರಿ. ಹಾಲು ದಾನ ಮಾಡುವಾಗ ಹಸಿ ಹಾಲನ್ನು ದಾನ ಮಾಡಬೇಕು. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಗಳನ್ನು ಪರಿಶೀಲನೆ ಮಾಡಿಕೊಡಿ. ಅದರಲ್ಲಿರ್ತಕ್ಕಂಥ ದಶಾಭುಕ್ತಿಗಳು ನಿಮ್ಮ ಒಳಿತು ಕೆಡಕಗಳಿಗೆ ಹೆಚ್ಚು ಸಹಕಾರ ಕೊಡುತ್ತವೆ. ಈ ಕಟಕ ರಾಶಿಯನ್ನು ಭವಿಷ್ಯ ಕೊನೆ ಮಾಡೋಕ್ಕೆ ಮುಂಚೆ ಕಟಕ ರಾಶಿಯವರಿಗೆ ಒಳಿತು ಮಾಡಲಿ, ಹಾಗೂ ಈ ಪ್ರಜಾವಾಣಿ ವೀಕ್ಷಕರಿಗೂ ಸಹ ಒಳಿತನ್ನು ಮಾಡಲಿ ಅಂತ ಆಶಿಸಿ ಕಟಕ ರಾಶಿ ಭವಿಷ್ಯವನ್ನು ಸಮಾಪ್ತಿ ಮಾಡ್ತಾ ಇದ್ದೆ.